ರೈತರನ್ನ ರಕ್ಷಿಸುವವರು ಯಾರು? ಕೇಂದ್ರದಿಂದ ಅನುದಾನ ಕೊಟ್ಟರೂ ಫಲಾನುಭವಿಗಳಿಗೆ ಸವಲತ್ತು ತಲುಪುತ್ತಿಲ್ಲ. ಸಂಸದ ಡಾಕ್ಟರ್ ಸುಧಾಕರ್ ಕಿಡಿ. ಕೃಷಿ ಇಲಾಖೆಯೇ ಹೀಗೆ ವರ್ತಿಸಿದರೆ ರೈತರನ್ನ ಕಾಪಾಡುವವರು ಯಾರು? ಕೇಂದ್ರದಿಂದ ಅನುದಾನ ಕೊಟ್ಟರೂ ಫಲಾನುಭವಿಗಳಿಗೆ ಸವಲತ್ತು ತಲುಪುತ್ತಿಲ್ಲ. ಹಣ ಸುಲಿಗೆಯಾಗುತ್ತಿದೆ. ಆಡಳಿತ ಯಂತ್ರ ನಿಧಿಯಲ್ಲಿದೆ. ಹೇಳುವವರು ಕೇಳುವವರು ಇಲ್ಲದಂತಹ ವಾತಾವರಣ ನಿರ್ಮಾಣವಾಗಿದೆ. ಹೀಗೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕೃಷಿ, ಸಣ್ಣ ನೀರಾವರಿ, ಆರೋಗ್ಯ, ಶಿಕ್ಷಣ, ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸೇರಿ ವಿವಿಧ ಇಲಾಖೆಗಳನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ದಿಶಾ ಸಭೆಯಲ್ಲಿ ನಡೆಯಿತು. ಪ್ರಗತಿಯಲ್ಲಿ ಹಿನ್ನಡೆ, ಅಕ್ರಮ, ಸಡ್ಡಿ, ಮಾಹಿತಿ ಕೊರತೆ ಸೇರಿ ಹಲವು ಲೋಪದೋಷಗಳ ಬಗ್ಗೆ ಪ್ರಸ್ತಾಪಿಸಿದ ಡಾಕ್ಟರ್ ಕೆ ಸುಧಾಕರ್ ಆಡಳಿತ ಯಂತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಸ ಮಾಡಲು ಆಸಕ್ತಿ ಇಲ್ಲವೇ ಸವಲತ್ತುಗಳಿಗಾಗಿ ಅಧಿಕಾರಿಗಳ ಬದಲಿಗೆ ಆಪ್ತ ಸಹಾಯಕರ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲುವಂತಹ ಪರಿಸ್ಥಿತಿ ಇದೆ. ಪ್ರಧಾನ ಕಾರ್ಯದರ್ಶಿಗಳಿಂದ ಕೇಳಿಸಿದ್ದರೂ ಕಿವಿಗೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಕೇಂದ್ರ ಮಟ್ಟದಲ್ಲಿ ದೂರು ಸಲ್ಲಿಸುವುದಾಗಿ ಎಚ್ಚರಿಸಿದರು. ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಲಂಚ ಪಡೆಯುತ್ತಿರುವವರನ್ನು ಸಾಕ್ಷಿ ಸಮೇತ ಪತ್ತೆ ಹಚ್ಚಿದ್ದಾರೆ. ಕೃಷಿ ಇಲಾಖೆ ಈ ರೀತಿ ಇದ್ದು ಇನ್ನು ರೈತರನ್ನ ದೇವರೇ ಕಾಪಾಡಬೇಕೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಭೆಯಲ್ಲಿ ಕಿಡಿಕಾರಿದರು. ಜಿಲ್ಲೆಯಲ್ಲಿ 1.27 ಲಕ್ಷ ರೈತರಿದ್ದು ಇದರಲ್ಲಿ 51,000 ರೈತರು ಕಿಸಾನ್ ಸಮ್ಮಾನ್ ಯೋಜನೆ ಪಡೆಯುತ್ತಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ವಿಮೆ ಯೋಜನೆಯಡಿ 75,000 ರೈತರು ನೋಂದಾಯಿಸಿಕೊಂಡಿದ್ದು 52,000 ರೈತರಿಗೆ 32.5 ಕೋಟಿ ರೂಪಾಯಿ ವಿಮೆ ಹಣ ನೀಡಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕಿ ಜಾವೀದ್ ಬೇಗಂ ಖಾನ್ ಸಭೆಗೆ ಮಾಹಿತಿ ನೀಡಿದರು. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಮರ್ಪಕ ಪ್ರಚಾರಗೊಳ್ಳುತ್ತಿಲ್ಲ. ಗುರಿ ಸಾಧನೆಯಲ್ಲಿ ಬೇಕಂತಲೇ ಹಿನ್ನಡೆ ತೋರಲಾಗುತ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೇಸರ ವ್ಯಕ್ತಪಡಿಸಿದರು. ದಿಶಾ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಎನ್ ಶಿವಕುಮಾರ್, ಎನ್ ಮಮತಾ, ಟಿ ವೆಂಕಟರಮಣ, ಕೆ ನಾಗಭೂಷಣ್ ರಾವ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಸಿಇಒ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಮತ್ತಿತರರು ಸಭೆಯಲ್ಲಿ ಹಾಜರಿದ್ದರು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. 26-27 ಒಳಗಡೆಯೂ ನೀರನ್ನ ಈ ಭಾಗಗಳಿಗೆ ಹರಿಸ್ತಾರೆ. ಇನ್ನು ನೀರು ಅಲ್ಲೇ ಇದೆ. ಅಲ್ಲಿ ಸಕಲೇಶ್ಪುರ, ಚಿಕ್ಕಮಗಳೂರು, ಇನ್ನೊಂದು ಹಾಸನ, ಈ ಕಡೆ ಎಲ್ಲ ನೀರನ್ನು ಕೊಟ್ಟರೆ 24 TMCಯಲ್ಲಿ ಈಗ 18 TMC ಅಷ್ಟೇ ಲಭ್ಯ ಇದೆ ಅಂತ ಹೇಳ್ತಾರೆ. ಮತ್ತು ಈ 18 TMC ಅಲ್ಲೇ ಹೋದ್ರೆ ನಮ್ಮ 3 ಜಿಲ್ಲೆಗಳಿಗೆ ಏನು ಕೊಡ್ತಾರೆ ಅನ್ನೋದು ಕೂಡ ಸ್ಪಷ್ಟತೆ ಇದೆ. ನೀವು ರಾಜ್ಯ ಸರ್ಕಾರ ಆಯ್ಕೆಯಲ್ಲಿದೆ ಅಂತ ಮೊನ್ನೆ ಪ್ರೆಸ್ ಮೀಟ್ ಹೇಳಿದ್ರು. ಇವತ್ತು ಆ ವಿಚಾರ ಸಂಬಂಧಪಟ್ಟಾಗ ಸಚಿವರು ಹೇಳಿದ್ರು, ನೀವು ಅವಿವೇಕಿಗಳಿದ್ದೀರಿ, ನಾಚಿಕೆ ಆಗಲ್ವಾ, ಯೋಗ್ಯತೆ ಇದೆಯಾ ಅಂತ ತುಂಬಾ ಟೀಕೆ ಮಾಡಿದ್ರು. ಯಾರು? ಸಚಿವರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು. ಐಸಿಯಲ್ಲಿ 26 ಜನ ಸತ್ತೋದ್ರು. ಅವಾಗ ಏನ್ ಮಾಡ್ತಾ ಇದ್ರು? ಅವ್ರನ್ನ ಕೂಡ ಅಲ್ಲಿನ ಜನತೆ ಡಾಕ್ಟರ್ ಅನ್ನೋದು ಮೆಂಟಲ್ ಅಂತಾರೆ. ಅವ್ರು ಡೆಂಟಲ್ ಅಲ್ಲಪ್ಪ, ಅವ್ರು ಮೆಂಟಲ್ ಅಂತಾರೆ. ನಾನೇನ್ ಮಾಡಬೇಕು ಸರ್? ಚಿಕ್ಕಬಳ್ಳಾಪುರದ ಶಾಸಕರು NDA ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಅಂತಾರೆ. ಯಾವುದು? ನಿಮ್ಮ NDAನ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಅಂತ. ಇದಕ್ಕೆಲ್ಲ ಜನತೆ, ಭಾರತದ ಜನತೆ 140 ಕೋಟಿ ಜನರು ತೀರ್ಪು ಕೊಟ್ಟಿದ್ದಾರೆ. ಸುಮ್ಮನೆ 11ನೇ ವರ್ಷಕ್ಕೆ ಪ್ರಧಾನಮಂತ್ರಿ ಆಗ್ತಾರ? ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೈಸ್ ಆಲೋಚನೆಗಳಿರ್ತಾರೆ. ಅವರು ಪೂರ್ವಗ್ರಹ ಪೀಡಿತರು. ಕೆಲವು ಆಲೋಚನೆಗಳಿಂದ ಅದು ಬಲಿಯಾಗಿದ್ದಾರೆ. ಅವರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.